ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ 10 ಏಪ್ರಿಲ್ 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿನ್ನೆಯ FIIs ಮತ್ತೆ DIIs ಗಳ ಡೇಟಾನ ನಿಮ್ಗೆ ತಿಳಿಸ್ಕೊಡ್ತೀನಿ. DIIs ಗಳು 2976 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIIs ಗಳು 4358 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಅಂದ್ರೆ ಈ ಡೇಟಾ ನಿಮ್ಗೆ 9ನೇ ತಾರೀಕಿದಾಗಿರುತ್ತೆ, ಅಂದ್ರೆ ನಿನ್ನೆ ಡೇಟಾ ಆಗಿರುತ್ತೆ. ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ, ನಾಳೆ ನಮ್ಗೆ ಯಾವ ಲೆವೆಲ್ಸ್ ಗಳು ಸಪೋರ್ಟ್ ಆಗಿರ್ತವೆ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ ಅಂತ ನೋಡೋದಾದ್ರೆ, ನೋಡಿ ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 22,420 ನಲ್ಲಿ. ಓಕೆನಾ, ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ನಾನು 2 days ಬಿಫೋರೇ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ, ನಮ್ಮ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ದೆ. ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ಫಾರ್ಮ್ ಮಾಡಿರ್ಲಿಲ್ಲ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ದೆ. ಟ್ರಂಪ್ ನಿಮ್ಗೆ ನ್ಯೂಸ್ ಎಲ್ಲ ಗೊತ್ತೇ ಇದೆ, ಟ್ರೇಡ್ ವಾರ್ ನಡೀತಾ ಇತ್ತು. ಸೊ ಈಗ ಟ್ರೇಡ್ ವಾರ್ 90 ಡೇಸ್ಗೆ ಪೋಸ್ಟ್ಪೋನ್ ಆಗಿದೆ, ಅಂದ್ರೆ 90 ದಿನಗಳ ಒಂದು ರಿಲ್ಯಾಕ್ಸೇಷನ್ ಇದೆ. ಸೊ ಆ ಉದ್ದೇಶದಿಂದ ಮಾರ್ಕೆಟ್ ಮೇಲೆ ಹೋಗಬಹುದಾದಂತಹ ಸೂಚನೆಗಳು ಕಾಣಿಸ್ತಾ ಇದಾವೆ. ಏನಕ್ಕೆ ಅಂತಂದ್ರೆ US ಮಾರ್ಕೆಟ್ ನಿಮ್ಗೆ ಗೊತ್ತಿರಬಹುದು, ನಿನ್ನೆ 8% ಮೇಲೆ ಟ್ರೇಡ್ ಆಗಿ ಕ್ಲೋಸ್ ಆಗಿದೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಾಳೆ ನಮ್ಗೆ ಮೇಲೆ ಹೋಗಬಹುದಾದಂತಹ ಸೂಚನೆಗಳು ತುಂಬಾನೇ ಕಾಣಿಸ್ತಾ ಇದೆ. ನಾವು ನಾಳೆಯ ಒಂದು ಟ್ರೇಡ್ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ 22,420 ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ, ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದಾದಂತಹ ಸೂಚನೆಗಳಿದೆ, ನಾಟ್ 100% ಸೂಚನೆಗಳಿದೆ ಅಂತ ಹೇಳ್ಬೋದು. ನೋಡಿ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರ ನೋಡಿ ನಮ್ಗೆ ಈ ಒಂದು ಲೆವೆಲ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಪ್ರೀವಿಯಸ್ ಅಲ್ಲಿ ಇಲ್ಲಿ ನಮ್ಗೆ ರಿಜೆಕ್ಷನ್ ಗಳು ಸಿಕ್ಕಿರೋದು, ರಿಜೆಕ್ಷನ್ ನಂಬರ್ 1, ರಿಜೆಕ್ಷನ್ ನಂಬರ್ 2, ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿದ ನಂತರ ಅಪ್ಪುನ ಕೊಡಬಹುದಾದಂತಹ ಸೂಚನೆಗಳು ಕಾಣಿಸ್ತಾ ಇದೆ. ನೋಡಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ, ಇಲ್ಲಿ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ನೋಡ್ಕೊಂಡು ಆ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು. ನಮ್ಮ ಟಾರ್ಗೆಟ್ ಗಳು ಈ ಲೆವೆಲ್ಸ್ ಗಳಾಗಿರ್ತವೆ. ರೆಸಿಸ್ಟೆನ್ಸ್ ನಂಬರ್ 1 23,000 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ, 23,400 ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಬೇಕಾಗಿರುತ್ತೆ. ನಮ್ಮ ಒಂದು ಸಪೋರ್ಟ್ ಲೆವೆಲ್ ಇದಾಗಿರುತ್ತೆ 22,420 ನ ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಅಂತ ಅನ್ಕೊಳ್ಳೋಣ. ಆಗ ನಾವು ಈ ಒಂದು ಲೆವೆಲ್ ಗಳನ್ನ ಮೇಜರ್ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಯಾವುದು 22,200 ಸಪೋರ್ಟ್ ನಂಬರ್ 1 ಆಗಿರುತ್ತೆ, ಸಪೋರ್ಟ್ ನಂಬರ್ 2 22,000 ಸಪೋರ್ಟ್ ನಂಬರ್ 2 ಆಗಿರುವ ಸಾಧ್ಯತೆ ಇದೆ. ನೋಡಿ ಈ ಲೆವೆಲ್ ಗಳನ್ನ ಟಚ್ ಮಾಡಬಹುದಾದಂತಹ ಸೂಚನೆಗಳು ಸಿಗ್ತಾ ಇದಾವೆ. ನಮ್ಗೆ ಸಪೋರ್ಟ್ ಲೆವೆಲ್ ಇದಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಬಹುದಾದಂತಹ ಸೂಚನೆ ನಮ್ಗೆ ಕಾಣಿಸ್ತಾ ಇದೆ. ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಕನ್ಫರ್ಮೇಶನ್ ಮಾಡ್ಕೊಂಡು ಆ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ಸೊ ಇಷ್ಟೊತ್ತು ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡಿದ್ವಿ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಾಳೆ ನಮಗೆ ಯಾವ ಲೆವೆಲ್ಸ್ ಗಳು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರ್ತವೆ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ ಅಂತ ನೋಡೋದಾದ್ರೆ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 50,283 ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ನ ನಾವು ಕನ್ಫರ್ಮ್ ಮಾಡ್ಕೋತೀವಿ. ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ ನಮ್ಮ ಟಾರ್ಗೆಟ್ ನೋಡಿ, ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ 50,800 ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ನೋಡಿ ನಾಳೆ ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡ್ತು ಅಂತಂದ್ರೆ, ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡ್ತು ನೋಡಿ, ಇಲ್ಲೆಲ್ಲ ಒಂದು ರಿಜೆಕ್ಷನ್ ಸಿಕ್ಕಿರುವಂತ ಪಾಯಿಂಟ್ಸ್ ಗಳು ನಮ್ಗೆ ಈ ಲೆವೆಲ್ಸ್ ಗಳನ್ನ ಬ್ರೇಕ್ಔಟ್ ಕೊಟ್ಟ ನಂತರ ನೋಡಿ 22,000 ನಮ್ಗೆ ಮೇಜರ್ ಟಾರ್ಗೆಟ್ ಆಗಿರುತ್ತೆ. 22,000 ಅಂಡ್ 22,400 ಈ ಲೆವೆಲ್ಸ್ ಗಳು ನಮ್ಗೆ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇದೆ. ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಆ ನಂತರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು, ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ಗಳು ನಮ್ಗೆ ಟಾರ್ಗೆಟ್ ಆಗಿ ಕನ್ವರ್ಟ್ ಆಗ್ತದೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನಮ್ಗೆ ಕ್ರಾಸ್ ಮಾಡಬೇಕಾಗಿರುತ್ತೆ. 50,000 ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೋಬಹುದು. ಎಲ್ಲಿ ಅಂತಂದ್ರೆ 49,600 ನಮ್ಮ ಸಪೋರ್ಟ್ ನಂಬರ್ 1 ಆಗಿರುತ್ತೆ, 49,200 ಸಪೋರ್ಟ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ಗಳನ್ನ ನಮ್ಗೆ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆಪ್ಷನ್ ಟ್ರೇಡರ್ಸ್ ಯಾರಿರ್ತೀರಾ, ಈ ಲೆವೆಲ್ ಗಳನ್ನ ನೋಡ್ಕೊಂಡು
ಟ್ರೇಡ್ಗೆ ಪ್ಲಾನ್ ಮಾಡ್ಕೊಳ್ಳಿ, ಹುಷಾರಾಗಿ ಟ್ರೇಡ್ ಮಾಡಿ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಮತ್ತೆ ನಾಳೆಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ.